ಇಲ್ಲಿ ಬಂದಿರುವಂತಹ ಹಿರಿಯರಿಗೂ ಕಿರಿಯರಿಗೂ ನಮಸ್ತೆ ತಿಳಿಸ್ತಾ, ಹಾಗೆ ಪ್ರೆಸ್ ಆ್ಯಂಡ್ ಮೀಡಿಯಾ ನಿಮಗೂ ನಮಸ್ತೆ ತಿಳಿಸುತ್ತಾ, ನಮ್ಮ ಅಂಬಿಕಾ ಕ್ರಿಯೇಷನ್ಸ್ ಎಂಬ ಸಂಸ್ಥೆ ನಮ್ಮ ಅಣ್ಣನಾಗಿ ನಿಂತು ನಿರ್ಮಾಣ ಮಾಡ್ತಿರುವಂತಹ ನಮ್ಮ ಸಂತೋಷ್ ಅಣ್ಣ, ನಂತರ ನಮಗೆ DOP ಅಂದರೆ ನಮ್ಮ ಹೆಂಬಿ ಹಳ್ಳಿ ಕಟ್ಟಿಯವರು ತುಂಬ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ ನಮಗೆ. ನಂತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ AT ರವೀಶ್ ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಮಾಡಿದ್ದಾರೆ, ಅದ್ದೂರಿಯಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ. ಆಮೇಲೆ ನಮ್ಮ ಬ್ರದರ್ ಆಗಿ ನಿಂತು ಹೀರೋ ಆಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ. ಇನ್ನು ಇವರು ಮಿಶೆಲ್ ಆ್ಯಂಡ್ ಹೊಸ ಪ್ರತಿಭೆ ಹಿಂದೆ ಮಾಡಿದ್ದಾರೆ, ಬಟ್ ಈ ಸಿನಿಮಾದಲ್ಲಿ ಒಂದು ಹೊಸ ಪ್ರತಿಭೆಗೆ ತೊಗೊಂಡ್ಬರ್ತಾ ಇದ್ದೀವಿ. ನಂತರ ನಮ್ಮ ಅಮಿತ್ ಅವ್ರ ಬಗ್ಗೆ ಹೇಳೋದೇ ಇಲ್ಲ, ತುಂಬ ಸಿನಿಮಾ ಮಾಡಿದ್ದಾರೆ, ಅದ್ಭುತವಾದ ನಟನೆ ಮಾಡ್ತಾರೆ. ಇನ್ನು ನಮ್ಮ ಸಿನಿಮಾದ ಇನ್ನೊಂದು ಮಟ್ಟದ ತುಂಬ ಅದ್ಭುತವಾದ ರೋಲ್ ಅಂದರೆ ನಮ್ಮ ವಿಹಾರಿಕಾ ಪೂಜಾ ಅವ್ರದ್ದು ಒಂದು ಮುಖ್ಯವಾದ ಪಾತ್ರ ಇದೆ. ಇನ್ನು ನಮ್ಮ ಗೊತ್ತಿರಬೇಕು ನಿಮಗೆಲ್ಲ, ನಾಗೇಂದ್ರ ಅರಸು ಅಂತ ಆಲ್ಮೋಸ್ಟ್ ಇಂಡಸ್ಟ್ರಿ ದೊಡ್ಡ ಪರಿಚಯ ಅವರು. ಅವ್ರ ಬಗ್ಗೆ ನಾನು ಇನ್ನೇ ಹೇಳೋದಿಲ್ಲ. ಹೀಗೆ ನಮ್ಮ ಸಂಸ್ಥೆಯಲ್ಲಿ ಇಂಥ ಒಂದು ಟೀಮ್ನ ಇಟ್ಕೊಂಡು ಮುನ್ನುಗ್ತಾ ಇದ್ದೀನಿ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಒಂದು 14 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಲವ್ ಈಸ್ ಲೈಫ್ ಮಾಡಬೇಕು ಅಂತ ತುಂಬ ಲಾಂಗ್ ಟೈಮ್ ಏನು ತೊಗೊಂಡಿಲ್ಲ. ಅಂದ್ಕೊಂಡಿದ್ದು ಒಂದೇ ತಿಂಗಳು, ಪ್ಲ್ಯಾನ್ ಆಗಿದ್ದು ಒಂದೇ ತಿಂಗಳಲ್ಲಿ ಮುಗಿದಿದೆ. ಇನ್ನು ಶೂಟಿಂಗ್ ಪ್ರಾರಂಭ ಆಗುವಂಥದ್ದಿದೆ. ಕತೆ ಬಗ್ಗೆ ಹೇಳಬೇಕು ಅಂದರೆ ನಾನು ಈ ಸಿನಿಮಾ ಮುಗಿದ ನಂತರ ಈ ಕತೆ ಬಗ್ಗೆ ತಿಳ್ಸೋಕೆ ನಾನು ಇಷ್ಟಪಡ್ತೀನಿ ನಿಮಗೆ, ಮೀಡಿಯಾದವರಿಗೆ. 4 ವರ್ಷ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗೆ ಅಂದರೆ, ನಾನು ಮೊದಲು ಒಂದು ಸೀರಿಯಲಲ್ಲಿ ಬಂದೆ. ನಾನು ನನ್ನ ಗುರುಗಳಾದಂಥ ಅಶೋಕ್ ಕ್ಯಾಮರಾಮ್ಯಾನ್ ಅವರ ಜೊತೆಯಲ್ಲಿ ನಾನು ತುಂಬ ಸಿನಿಮಾಗಳು ಮಾಡ್ಕೊಬಂದೆ, ಸೀರಿಯಲ್ಗಳು ಮಾಡ್ಕೊಬಂದೆ. ನಂತರ ಸಿನಿಮಾಗಳಲ್ಲಿ ಬಂದು ಕಾಲೇಜಲ್ಲಿ ನಾನು ಒಬ್ಬ ಲೈಟ್ ಮ್ಯಾನ್ ಆಗಿ ಒಂದು 5 ವರ್ಷ ಕೆಲಸ ಮಾಡಿದೆ ನಾನು ಲೈಟ್ ಮ್ಯಾನ್ ಆಗಿ. ನಂತರ ಮತ್ತೆ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ಶೇಖರ್ ಚಂದ್ರ ಸರ್ ಆಗಿರ್ಬೋದು ಆ್ಯಂಡ್ ಸುಂದರ ಸುವರ್ಣ ಆಗಿರ್ಬೋದು, ಇವರ ಜೊತೆ ಇನ್ನೂ ತುಂಬ ಜನ ಇದ್ದಾರೆ, ಅವ್ರ ಜೊತೆಲ್ಲ ಕೆಲಸ ಮಾಡ್ಕೊಂಡ್ಬಂದೆ. ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಕೆಲವೊಂದು ಭಾಗಗಳಲ್ಲಿ ಮಾಡ್ಕೊಂಡ್ಬಂದೆ. ಈಗ ನಾನು ಲಾಸ್ಟ್ ಸಿನಿಮಾ ನಾನು ಮಾಡಿದ್ದು ಹೈರಾವತದಲ್ಲಿ ಕೆಲಸ ಮುಗಿಸಿದ್ದು. ನಾನು ಅದರಲ್ಲಿ ಶೇಖರ್ ಚಂದ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಮುಗಿಸಿದೆ. ಈಗ ನಿರ್ದೇಶಕನಾಗಿ ಇದು ಫಸ್ಟು ನನ್ನ ನಿರ್ದೇಶನ ಸಿನಿಮಾ ಇದು ಹೇಳ್ತಾ ನಾನು ಈ ಸಿನಿಮಾ ಇವತ್ತಿನ ಒಂದು ಟ್ರೆಂಡಿಗೆ ಕ್ಯೂಟ್ ಲವ್ ಸ್ಟೋರಿ, ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ, ಬಟ್ ಇದನ್ನ ಟ್ರೆಂಡ್ ಏನಿದೆ, ಒಂದು ಟ್ರೆಂಡ್ ಯಾವ ಥರ ಒಂದು ಮುಂಗಾರು ಮಳೆ ಆಗಲಿ ಒಂದು ಚೇಂಜಸ್ ಮಾಡ್ತು, ಮತ್ತು ಸಮಥಿಂಗ್ ಬೇರೆ ಬೇರೆ ಸಿನಿಮಾಗಳು ಏನೆಲ್ಲ ಬಂದವು, ಆ್ಯಂಡ್ ಮೊಗ್ಗಿನ ಮನಸ್ಸು ಆಗಿರ್ಬೋದು ಸಮಥಿಂಗ್ ಹಾಗೆ ಆ ಥರ ಒಂದು ಚೇಂಜಸ್, ಒಂದು ಕ್ಯೂಟ್ ಲವ್ ಸ್ಟೋರಿನ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ, ಬಟ್ ಇದು ವೆರಿ ಡಿಫ್ರೆಂಟ್. ಇದು ನಾನು ಮಾಡಿ ಆದ ನಂತರ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರ್ತದೆ. ಸೊ ಇದು ಆ ಟೈಮಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ನನ್ನ ಪರಿಚಯ ಆಗಿದೆ, ಇನ್ನು ನನ್ನ ನಿರ್ಮಾಪಕರು ಪರಿಚಯ ಮಾಡಿಸ್ತೀನಿ. ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಆ್ಯಂಡ್ ಒಂದು 2 ಮಂತ್ಸ್ ಒಳಗೆ ಮುಗಿಸ್ತೀವಿ ಎಲ್ಲ ಶೂಟಿಂಗ್ ಮುಗಿಸಿ. ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನು ಮಾಡಬೇಕು ಅದನ್ನು ಮಾಡಿ ನಿಮ್ಮ ಮುಖಾಂತರ ಮಾತಾಡಿ ಅದನ್ನು ತಿಳಿಸ್ತೀನಿ ನಿಮಗೆ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.